ಕಾಳಿಗೌಡ ಸರ್ ಹೇಳಿದಂಗೆ ಸರ್ಗೆ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಸ್ಕ್ರಿಪ್ಟ್ ಇಂಪ್ರೂವೈಸ್ ಮಾಡೋ ಸಮಯದಲ್ಲಿ ಇಲ್ಲ ಕನ್ನಡಕ್ಕೆ ನೀವು ವರ್ಕ್ ಮಾಡಿಬಿಡಿ, ಇದು ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಬೇಡ, ಮೇಜರಾಗಿ ಎಲ್ಲದನ್ನು ನೀವು ಕನ್ನಡಕ್ಕೆ ಹ್ಯಾಂಡ್ ಓವರ್ ತೊಗೊಳ್ಳಿ ಅಂತ ಹೇಳೋದ್ರಿಂದ ಬಾಬುರಾಜ್ ಸರ್ ಗೈಡೆನ್ಸಲ್ಲಿ ಕನ್ನಡಕ್ಕೆ ತಂದಿದ್ದಿದ್ದು. ಬಹಳಷ್ಟು ಭಾಗನ ದಿನಮಣಿ ಮೇಡಮು ಮತ್ತು ಕೃಷ್ಣ ಜನ್ಮನ ಸರ್ ಸ್ವಂತವಾಗಿ ಅದನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ ಇದ್ದಿದ್ದ ಸ್ಕ್ರಿಪ್ಟ್ನ. ಆ್ಯಕ್ಚುಲಿ ಇದರಲ್ಲಿ ಡೈಲಾಗ್ಸ್ ಇರಲಿಲ್ಲ, ಕೊಟ್ಟ ಸ್ಕ್ರಿಪ್ಟಲ್ಲಿ ಯಾವ ಡೈಲಾಗು ಇಲ್ಲ, ಬರೀ ಒಂದು ಭಾವ ಪ್ರಯೋಗ ಅಷ್ಟೇ, ಅದು ರಂಗಭಾವ ಪ್ರಯೋಗ. ಅದನ್ನು ಕನ್ವೆ ಆಗೋ ಥರ ಮಾಡಬೇಕು ಅಂತ ರೂಪಾಂತರಿಸ್ಕೊಂಡಿರೋದ್ರಲ್ಲಿ, ಆ ಪರಿಕಲ್ಪನೆ ರೂಪಾಂತರಿಸ್ಕೊಂಡಿರೋದ್ರಲ್ಲಿ ಇವ್ರ ಪಾತ್ರನೂ ತುಂಬ ಹೆಚ್ಚಾಗಿದೆ. ಹಾಗಾಗಿ ಇದು ಒಂದು ಒಳ್ಳೆಯ ರಂಗರೂಪ ಆಗೋದಕ್ಕೆ ಎಲ್ಲರೂ ಕಾರಣರಾಗಿದ್ದಾರೆ. ಮಕ್ಕಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ಅವರಿಗೂ ಅಭಿನಂದನೆಗಳು. ಶಿಬಿರವನ್ನು ನಡೆಸಿಕೊಟ್ಟಂಥ ಇವರಿಗೂ, ನನ್ನ ಮಗಳು ಇವ್ರ ಸ್ಟೂಡೆಂಟು 8 ವರ್ಷದ ಕೆಳಗೆ, ಕೃಷ್ಣ ಜನ್ಮನ ಮತ್ತು ದಿನಮಣಿ ಮೇಡಮ್ ಮಗಳ ಅವರ ಶಿಬಿರದಲ್ಲಿ ಅವಳು ಶಿಬಿರಾರ್ಥಿಯಾಗಿದ್ಲು. ಹಾಗೆ ಪರಿಚಯ ಇವತ್ತಿಷ್ಟು ಒಂದು ಒಳ್ಳೆಯ ಇದನ್ನು ರಿಸಲ್ಟ್ನ ತಂದುಕೊಟ್ಟಿದೆ. ಈ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮಲಯಾಳಂನ ಹೆಚ್ಚು ಕಲಿಯೋಕ್ಕೆ ಅವಕಾಶ ಮಾಡಿಕೊಡ್ತಿರುವಂತಹ ಬಾಬುರಾಜ್ ಸರ್ ಅವರಿಗೆ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲಿ ಮಲಯಾಳಮಿಂದ ಕೇರಳದ ಕಲ್ಚರಲ್ ಆಸ್ಪೆಕ್ಟಿಂದ ಹಿಡಿದು ಕರ್ನಾಟಕ ಮತ್ತು ಕೇರಳ ನಡುವೆ ಆಗಬೇಕಾಗಿರುವಂಥ ಸಾಹಿತ್ಯಿಕವಾದ ಎಕ್ಸ್ಚೇಂಜನ್ನು ಕೂಡ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ಇದನ್ನು ನಾವು ಮಾಡ್ಕೊಂಡಿದ್ದೀವಿ. ಒಂದು ಅಗ್ರಿಮೆಂಟ್ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೇರಳದಿಂದ ಬಹಳಷ್ಟು ಕರ್ನಾಟಕಕ್ಕೆ ಬರೋ ಪ್ರಯತ್ನನ ನಾವಿಬ್ಬರು ಮಾಡ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ಸ್.